ಪ್ರೀತಿ ವಿಚಾರ ಮನೆಗಳಿಗೆ ನುಗ್ಗಿ ಪುಂಡರ ದಾಂಧಲೆ 4 ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿ ದಾಂಧಲೆ ನಡೆಸಲಾಗಿದೆ. ಸಿನಿಮೀಯ ರೀತಿಯಲ್ಲಿ ಗ್ರಾಮಕ್ಕೆ ನುಗ್ಗಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಈ ಘಟನೆ ನಡೆದಿರುವಂತದ್ದು ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿ. ನಿನ್ನೆ ರಾತ್ರಿ ಈ ಪುಂಡರು ದಾಳಿ ನಡೆಸಿದ್ದಾರೆ. ಗ್ರಾಮಕ್ಕೆ ನುಗ್ಗಿದ್ದಂತಹ 30ಕ್ಕೂ ಹೆಚ್ಚು ಮುಸುಕುಧಾರಿಗಳ ಗ್ಯಾಂಗ್ನಿಂದ ಅಟ್ಯಾಕ್ ನಡೆಸಲಾಗಿದೆ. ಈ ಗ್ಯಾಂಗ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನರಿದ್ರು. ಅವರೆಲ್ಲರೂ ಕೂಡ ಬಂದೂಕು, ತಲ್ವಾರ್, ರಾಡ್ ತಂದಿದ್ರು. 4 ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದಂತಹ 3 ಕಾರು, 6 ಬೈಕ್ಗಳನ್ನು ಕೂಡ ಜಖಂ ಮಾಡಿದ್ದಾರೆ. ಮನೆ ಕಿಟಕಿ ಗಾಜುಗಳು, ಗೋಡೆಗೆ ಅಂಟಿಸಿದ್ದ ಟೈಲ್ಸ್ ಅನ್ನು ಕೂಡ ಪುಡಿ ಪುಡಿ ಮಾಡಿದ್ದಾರೆ. ಮನೆ ಒಳಗೂ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ದುಷ್ಕರ್ಮಿಗಳು. ಇದು ಪ್ರೀತಿ ವಿಚಾರಕ್ಕೆ ಸದ್ಯಕ್ಕೆ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಪ್ರೀತಿ ವಿಚಾರಕ್ಕಾಗಿ ಈ ದಾಂಧಲೆ ಗಲಾಟೆ ನಡೆದಿರುವಂತದ್ದು. ಮನೆಗಳಿಗೆ ನುಗ್ಗಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ದೃಶ್ಯದಲ್ಲಿ ನಾವು ಕಾಣಬಹುದು, ಮನೆ ಮುಂದೆ ನಿಂತಿದ್ದಂತಹ ಬೈಕ್, ಕಾರು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಪುಡಿ ಪುಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮನೆಯ ಗಾಜು, ಗೋಡೆಯ ಟೈಲ್ಸ್ ಇದೆಲ್ಲವನ್ನೂ ಕೂಡ ಈ ಪುಂಡರು ದಾಳಿ ನಡೆಸಿ ಪುಡಿ ಪುಡಿ ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಅಂತಂದ್ರೆ, ಸದ್ಯಕ್ಕೆ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಪ್ರೀತಿ ವಿಚಾರಕ್ಕಾಗಿ ಈ ರೀತಿ ದಾಂಧಲೆ ನಡೆಸಲಾಗಿದೆ. ಸುಮಾರು 4 ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿ ದಾಂಧಲೆ ನಡೆಸಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನರು ಆಗಮಿಸಿ, ಅದರಲ್ಲೂ ಕೂಡ ಮುಸುಕು ಹಾಕೊಂಡು 30ಕ್ಕೂ ಹೆಚ್ಚು ಮಂದಿ ಆಗಮಿಸಿ ದಾಂಧಲೆ ನಡೆಸಿದ್ದಾರೆ. ಅವರೆಲ್ಲರೂ ಕೂಡ ಬಂದೂಕು, ತಲ್ವಾರ್, ರಾಡ್ ಅನ್ನ ತಂದಿದ್ರು. ಇದೆಲ್ಲದರ ಮೂಲಕ ಅವರು ಮನೆ, ಬೈಕ್, ಮನೆ ಮುಂದೆ ನಿಂತಂತಹ ವಾಹನಗಳ ಮೇಲೆ ದಾಳಿ ನಡೆಸಿದ್ದಾರೆ. 3 ಕಾರು, ಬೈಕ್ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪುಡಿ ಪುಡಿ ಮಾಡಿದ್ದಾರೆ. ಒಂದೆಡೆಯಲ್ಲಿ ನಾವು ಗಮನಿಸಬಹುದು, ಈ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಅಂದರೆ ಗಲಾಟೆ ಆದ ನಂತರದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಈ ದಾಂಧಲೆಯಲ್ಲಿ ಸುಮಾರು 3 ಕಾರು, 6 ಬೈಕ್ ಜಖಮಾಗಿದೆ. ಮನೆಯ ಕಿಟಕಿ, ಗಾಜು, ಗೋಡೆ ಎಲ್ಲವೂ ಕೂಡ ಪುಡಿ ಪುಡಿಯಾಗಿದೆ. ನಾವಗೆ ಗ್ರಾಮದಲ್ಲಿ ಕಲ್ಲು ತೂರಿ ಅಟ್ಟಹಾಸ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸ್ಥಳಕ್ಕೆ ದೌಡಾಯಿಸಿದ ಡಿಸಿಪಿ ರೋಹನ್ ಜಗದೀಶ್. ಕಲ್ಲೇಟಿನಿಂದ ಹಾನಿಯಾಗಿದ್ದ ಮನೆಗೆ ಡಿಸಿಪಿ ಭೇಟಿ ನೀಡಿದ್ದಾರೆ. ಘಟನೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಡಿಸಿಪಿ. ಇನ್ನು ಕೆಲ ಗ್ರಾಮಸ್ಥರು ಗಲಾಟೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಸಿಬ್ಬಂದಿ ಬಂದು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಯಾವ ಕಾರಣಕ್ಕೆ ಗಲಾಟೆ ಆಗಿದೆ ಎನ್ನುವುದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಘಟನೆ ಕುರಿತು ಡಿಸಿಪಿ ರೋಹನ್ ಜಗದೀಶ್ ಹೇಳಿಕೆ ನೀಡಿದ್ದಾರೆ. ಗ್ರಾಮದಲ್ಲಿ ಕೆಲವರು ಘಟನೆ ಕುರಿತು ಮಾಹಿತಿ ನೀಡಿದ್ದಾರೆ. ಈಗಾಗಲೇ 3 ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿದ್ದೇವೆ. ಗ್ರಾಮದಲ್ಲಿ ಕೆಎಸ್ಆರ್ಪಿ, ಸಿಆರ್ ತುಕಡಿ ನಿಯೋಜನೆ ಮಾಡಿದ್ದೇವೆ. ನಾವಗೆ ಗ್ರಾಮದಲ್ಲಿ ಡಿಸಿಪಿ ರೋಹನ್ ಜಗದೀಶ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ಸಹದೇವ್ ಮಾನೆ, ಯಾವ ವಿಚಾರಕ್ಕೆ ಈ ಗಲಾಟೆ ನಡೆದಿರುವಂತದ್ದು, ಜೊತೆಗೆ ಪರ್ಟಿಕ್ಯುಲರ್ ಆಗಿ ಯಾರನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ? ಹೌದು ಶುಭಶ್ರೀ, ಇದು ಏನು ಬೆಳಗಾವಿ ತಾಲೂಕಿನ ನಾವಗೆ ಅನ್ನುವಂತಹ ಗ್ರಾಮದಲ್ಲಿ ಒಂದು ಗ್ಯಾಂಗು ಅಟ್ಟಹಾಸವನ್ನ ಮೆರೆದಿರುವಂತದ್ದು. ಮುಖ್ಯವಾಗಿ ಈ ಒಂದು ಏನು ಗ್ಯಾಂಗ್ ನಲ್ಲಿ ಸುಮಾರು 30ಕ್ಕೂ ಅಧಿಕ ಜನ ಯುವಕರಿದ್ರು ಅನ್ನುವಂಥದ್ದು. ಅದೇ ಅವರೆಲ್ಲರೂ ಕೂಡ ಮುಸುಕುದಾರಿಗಳು. ಈ ಒಂದು ಗ್ರಾಮಕ್ಕೆ ಸಂಬಂಧವೇ ಇಲ್ಲದಂತಹ ಈ ಒಂದು ಗ್ಯಾಂಗ್ನ ಏನು ಯುವಕರೆಲ್ಲರೂ ಕೂಡ ಏಕಾಏಕಿ ರಾತ್ರಿ ಗ್ರಾಮಕ್ಕೆ ನುಗ್ಗುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು 4 ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡೇ ಪ್ಲಾನ್ ಮಾಡಿಕೊಂಡೇ ಅವರು ಆ ಗ್ರಾಮಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಬಹುತೇಕ ಎಲ್ಲರೂ ಕೂಡ ಮಲಗಲು ಸಜ್ಜಾದಂತಹ ಸಮಯದಲ್ಲೇ ಇವರು ಎಂಟ್ರಿ ಕೊಡ್ತಾರೆ. ಅದರ ಜೊತೆಗೆ ಅಲ್ಲಿ ಏನು ಮೊದಲು ಕೈಯಲ್ಲಿ ಒಂದ್ ಕಡೆ ರಾಡ್ ಇರುತ್ತೆ, ಲಾಂಗು ಮಚ್ಚು, ಅದರ ಜೊತೆಗೆ ಬಂದೂಕುಗಳನ್ನು ಕೂಡ ಹಿಡಿದು ಇವರು ಎಂಟ್ರಿಯನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಈ ಒಂದು ಗ್ಯಾಂಗ್ಗೆ ಅಟ್ಟಹಾಸವನ್ನು ನೋಡಿದಂತಹ ಗ್ರಾಮಸ್ಥರು ಬಹುತೇಕರು ಬೆಚ್ಚಿ ಬಿದ್ದಿರುವಂತದ್ದು. ಯಾಕಂತಂದ್ರೆ ಇವರು ಏನು ಬೈಕ್ಗಳ ಮೇಲೆ ಬಂದಂತ ಇವರು ಏಕಾಏಕಿ ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಮಚ್ಚು, ಲಾಂಗುಗಳಿಂದ ಹೊರಗಡೆ ಇದ್ದಂತಹ ಏನು ಕಾರು ಮತ್ತು ಬೈಕ್ ಗಳನ್ನ ಜಖಂಗೊಳಿಸ್ತಾರೆ.
ಅವುಗಳ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಅದರ ಬಳಿಕ ಮನೆಗಳ ಕಿಟಕಿಗಳ ಮೇಲೂ ಕೂಡ, ಅದರ ಜೊತೆಗೆ ಮನೆಗೆ ನುಗ್ಗಿ ಗಲಾಟೆಯನ್ನು ಕೂಡ ಮಾಡ್ತಾರೆ. ಈ ಒಂದು ಏನು 4 ಮನೆಗಳ ಮೇಲೆ, ಅದರಲ್ಲೂ ಮುಖ್ಯವಾಗಿ ಮಾರುತಿ ಅನ್ನುವಂತಹ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಏನಿದ್ದಾರೆ ಅವರ ಮನೆ ಮೇಲೆ ಅಂತೂ ಸಂಪೂರ್ಣವಾಗಿ ಅಟ್ಟಹಾಸವನ್ನ ಮೆರೆದಿರುವಂತದ್ದು. ಕೂಡಲೇ ಪ್ರಕರಣ ವಿಚಾರ ತಿಳಿತಾ ಇದ್ದಂತೆ ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಸ್ಥಿತಿಯನ್ನ ತಿಳಿಗೊಳಿಸುವ, ಹತೋಟಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ಈಗ ಡಿಸಿಪಿ ಸೇರಿದಂತೆ ಏನು ಎಸಿಪಿ ಮಟ್ಟದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಏನು ಯಾವ ರೀತಿಯಾಗಿ ಘಟನೆಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಹುಡುಕ್ತಾ ಹೋದಕ್ಕ ಮೇಲ್ನೋಟಕ್ಕೆ 2 ದಿನಗಳ ಹಿಂದೆ, ಅಂದ್ರೆ ಹೊಸ ವರ್ಷದ ದಿನ ಈ ಒಂದು ತ್ರಿಕೋನ ಅಂದ್ರೆ ಪ್ರೀತಿ ವಿಚಾರ, ಇಬ್ರು ಹುಡುಗರು ಒಂದೇ ಹುಡುಗಿಯನ್ನ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ಒಂದು ನಾವಗೆ ಗ್ರಾಮದ ಹುಡುಗ, ಮತ್ತೊಂದು ಬಾದರವಾಡಿ ಗ್ರಾಮದ ಹುಡುಗ, ಈ ಇಬ್ಬರು ಗ್ರಾಮದ ನಡುವಿನ ಹುಡುಗರು ಒಂದು ಹುಡುಗಿ ಸ್ಟೇಟಸ್ ಇಡುವ ವಿಚಾರಕ್ಕೆ ಇಬ್ಬರ ನಡುವೆ ಫೋನ್ ನಲ್ಲಿ ಜಗಳ ಆಗತ್ತೆ. ಅದಾದ ಬಳಿಕ ಬಾದರವಾಡಿಯಿಂದ ಸುಮಾರು 8-10 ಹುಡುಗರನ್ನ ಕರೆದುಕೊಂಡು ಬಂದು ಆತ ನಾವಗೆ ಗ್ರಾಮಕ್ಕೆ ಬಂದು ಈ ಒಂದು ಹುಡುಗನಿಗೆ ಧಮಕಿ ಕೊಡುವಂತ ಕೆಲಸವನ್ನ ಮಾಡಿರ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಗ್ರಾಮದ ಮುಖಂಡರು ಏನು ಪಂಚರು ಇರ್ತಾರೆ ಅವರು ಏನು ಜಗಳ ಬಿಡಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಇದೇ ಸಿಟ್ಟನ್ನ ಇಟ್ಕೊಂಡು ನಿನ್ನೆ ಬಂದು ಈ ರೀತಿ ಗಲಾಟೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಈಗ 3 ತಂಡ ಮಾಡಿಕೊಂಡು ಆರೋಪಿಗಳ ಶೋಧ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಶುಭಶ್ರೀ, ಧನ್ಯವಾದ ಸಹದೇವ್ ತಮ್ಮೆಲ್ಲ ಮಾಹಿತಿಗೆ.